ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಿಂದೆ ನಾವು ಕಾಳುಮೆಣಸಿನ ಸರಣಿಯಲ್ಲಿ ಹಲವಾರು ಕಾರ್ಯಕ್ರಮವನ್ನು ಮಾಡಿದ್ವಿ. ಆದರೆ ಇದೇನಿದೆ ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಅಥವಾ ನರ್ಸರಿ ತಯಾರಿ ವಿಧಾನವನ್ನು ನಾವು ಸ್ಟುಡಿಯೋದಲ್ಲಿ ಚರ್ಚೆ ಮಾಡಿದ್ವಿ, ಆದರೆ ಫೀಲ್ಡಲ್ಲಿ ಮಾಡೋಕ್ಕಾಗಿರಲಿಲ್ಲ. ಇವತ್ತಿನ ಕಂತಿನಲ್ಲಿ ಅದನ್ನು ನೋಡೋಣ. ಏನಾಗುತ್ತೆ, ಯಾವುದಾದ್ರೂ ಒಂದು ರೋಗ, ಬಹುತೇಕ ಸಂದರ್ಭದಲ್ಲಿ ರೋಗ ಮತ್ತು ಕೆಲವೊಮ್ಮೆ ಬೇರೆ ಬೇರೆ ಕೀಟಗಳು ಅಥವಾ ಪೆಸ್ಟ್ಗಳೇನಿರ್ತವೆ ಅವು ಈ ನಮ್ಮ ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಅಥವಾ ಸಸ್ಯ ಅಥವಾ ಅದರ ಕಾಂಡದ ತುಂಡುಗಳ ಜೊತೆಗೆ ಮುಂದೆ ಪ್ರಸಾರ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ವೈರಸ್ನಿಂದ ಬರುವಂಥ ರೋಗಗಳು. ಹಾಗಾಗಿ ಅದನ್ನೆಲ್ಲ ಹಂತದಲ್ಲಿ ನಾವು ನರ್ಸರಿ ಹಂತದಲ್ಲಿ ಅದನ್ನು ಜಾಗರೂಕತೆಯಿಂದ ಅದು ಬರಲಾರ್ದಂಗೆ, ಆಮೇಲೆ ತೋಟದಲ್ಲಿ ಬಂದಾಗ ನಿಯಂತ್ರಣ ಮಾಡೋದು, ಬರಲಾರ್ದಂಗೆ ನೋಡ್ಕೊಳ್ಳೋದು ಬೇರೆ ವಿಷಯ. ಆದರೆ ಮುಖ್ಯವಾಗಿ ಈ ರೋಗ ಪ್ರಸಾರ ಆಗೋದು, ಅದರಲ್ಲೂ ಈಗ ಕಾಳುಮೆಣಸಿನ ವಿಷಯಕ್ಕೆ ಬಂದರೆ ಬಾಡ್ನ ವೈರಸ್ ಇರ್ಬೋದು, ಕುಕುಮ ವೈರಸ್ ಇರ್ಬೋದು, ಈ ಥರದ್ದು ಪ್ರಸಾರ ಆಗೋದು. ಆಮೇಲೆ ಶಿಲೀಂಧ್ರದಿಂದ ಬರುವಂಥ ಕೊಳೆ ರೋಗ ಇರ್ಬೋದು. ಅದು ನರ್ಸರಿ ಹಂತದಲ್ಲಿ ಯಾವುದೇ ಕಾರಣಕ್ಕೆ ಪ್ರಸಾರ ಆಗಬಾರ್ದು. ನರ್ಸರಿಯಿಂದಾಗಿ ರೈತರ ತೋಟಕ್ಕೆ ಹೋಗಬಾರ್ದು. ಇದಕ್ಕೆಲ್ಲ ಸಾಕಷ್ಟು ಕ್ರಮಗಳನ್ನು ತಗೋತಾರೆ. ಬನ್ನಿ, ಇವತ್ತು ಡಾಕ್ಟರ್ ವೇಣುಗೋಪಾಲ್ ಸರ್ ನಮಗೆ ಕಾಳುಮೆಣಸಿನಲ್ಲಿ ನರ್ಸರಿ ಮಾಡುವಾಗ ಏನೆಲ್ಲ ನಾವು ಗಮನ ಕೊಡಬೇಕು, ಅದನ್ನ ಒಂದು ನಾಟಿ ಮಾಡೋದು ಹೇಗೆ, ಇದೆಲ್ಲ ಹಲವಾರು ವಿಷಯವನ್ನು ಮೊದಲೇ ನಾವು ಚರ್ಚೆ ಮಾಡಿದ ವಿಷಯವನ್ನು ಇವತ್ತು ಪ್ರಾಕ್ಟಿಕಲಿ ಮಾಡಿ ತೋರಿಸ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಸ್ನೇಹಿತರೆ, ಕಾಳುಮೆಣಸಿನ ಇನ್ನೊಂದು ಪ್ರಮುಖ ಶತ್ರು ಅದು ಕೇರಳ ಆಗಲಿ, ಕರ್ನಾಟಕ ಆಗಲಿ, ಕಾಫಿ ತೋಟಗಳಿರೋ ಅಂಥ ಸಕಲೇಶ್ಪುರ ಆಗಲಿ ಅಥವಾ ಕೊಡಗಾಗಲಿ, ಚಿಕ್ಕಮಗಳೂರು ಸುಮಾರು ಭಾಗದಲ್ಲಿ ಆಗಲಿ ಒಂದು ನಂಜು ರೋಗ, ಅದು ಪ್ಲ್ಯಾಂಟಿಂಗ್ ಮೆಟೀರಿಯಲ್ಲು ನಾವು ಸಸಿ ಮಡಿ ಹಂತದಿಂದಲೂ ಕೂಡ ಬರೋ ಅಂಥ ಒಂದು ನಂಜು ರೋಗ. ಅದು ಮುಖ್ಯವಾಗಿ ಕಾಳುಮೆಣಸಿನ ಸಸ್ಯಾಭಿವೃದ್ಧಿನಲ್ಲಿ ನಾವು ವೆಜಿಟೇಟಿವ್ ಪ್ರಾಪಗೇಷನ್ಗೆ ಹೋಗ್ತೀವಿ. ಅಂದರೆ ಹಬ್ಬು ಬಳ್ಳಿ ಆಗಲಿ ಅಥವಾ ತುದಿ ಬಳ್ಳಿನಾಗಲಿ ಅದನ್ನು ನಾವು ಕತ್ತರಿಸಿ 1 ಗೆಣ್ಣು 2 ಗೆಣ್ಣು 3 ಗೆಣ್ಣು ತುಂಡುಗಳು ಮಾಡಿ ಅದನ್ನು ನಾವು ಅಭಿವೃದ್ಧಿಪಡಿಸ್ತೀವಿ. ಆ ಹಂತದಲ್ಲಿ ನಾವು ತೊಗೊಂಡಿದ್ದ ಗಿಡಗಳಲ್ಲಿ ಏನಾದರೂ ನಂಜುರೋಗ ಇದ್ದರೆ ಅದು ತೋಟಕ್ಕೂ ಹೋಗುತ್ತೆ. ಅದು ನಾವು ಸಸಿ ಮಡಿ ಹಂತದಿಂದ ಸಸಿಗಳಿಂದ ತೋಟಕ್ಕೂ ಕೂಡ ಹರಡುತ್ತೆ. ಇದು ನಂತರ ಹಾಕಿದ ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡೋದು ಒಂದು ಮೀಲಿಬಗ್, ಅದರಿಂದ ಅದು ಹರಡುತ್ತೆ. ಈಗ ಅದರ ರೋಗ ಲಕ್ಷಣ ನೋಡಿದ್ರೆ ನಮಗೆ ಇಲ್ಲಿ ನೋಡಿ, ಇದು ರೋಗ ಇಲ್ಲದಿದ್ದು ಐಂಪೀರಿಯನ್, ಇದು ರೋಗ ಇದ್ದ ಐಂಪೀರಿಯನ್. ಇದರಲ್ಲಿ ಒಂದು ತಿಳಿ ಹಸಿರು, ದಟ್ಟ ಹಸಿರಿಂದ ಭಾಗಗಳಿರುತ್ತೆ. ಮತ್ತು ಹಾಗೆಯೇ ನಾವು ಸರಗಳು ನೋಡಿದ್ರೆ ಇದು ರೋಗ ಬಂದರೂ ಕೂಡ ಒಂದು 2-3 ವರ್ಷ, ಕೆಲವು ಸರ್ತಿ 7 ವರ್ಷವರೆಗೂ ಕೂಡ ಫಸಲು ಕೊಡುತ್ತೆ. ಆದರೆ ಫಸಲು ಕೊಡಬೇಕಾದ್ರೆ ಅದರ ಪ್ರಮಾಣ ಕಡಿಮೆ ಆಗುತ್ತೆ. ಈಗ ಈ ಸರ ನಾವು ರೋಗ ಇಲ್ಲದಿದ್ದು ಗಿಡದಿಂದ ತೆಗೆದಿರೋದು, ಇದು ರೋಗ ಬಂದ ಗಿಡದಿದ್ದು. ಈಗ ಆಗಲೇ ಅದರದ್ದು ಪ್ರಮಾಣ ನೋಡ್ತಾ ಇದ್ದೀರಾ. ಇದನ್ನು ನಾವು ಒಂದು ಅಪ್ಪಂಗಳದಲ್ಲಿರೋ ಸಂಶೋಧನಾ ಕೇಂದ್ರದಲ್ಲಿ ನಾವು ಬೆಳೆಗಾರರ ಸಹಕಾರದಿಂದ ನಾವೊಂದು ಸಂಶೋಧನೆ ಇದರಲ್ಲಿ ನಾವು ಎಷ್ಟು ಕ್ರಾಪ್ ಲಾಸ್ ಆಗ್ಬೋದು ಅಂತ ನಾವು ನೋಡಿದಾಗ, ಇದು ರೋಗ ಬಂದ ಮೊದಲೇ 2 ವರ್ಷದಲ್ಲೇ 28% ಇದರ ಲಾಸ್ ಆಗುತ್ತೆ. ಒಂದು 3-4-5 ವರ್ಷ ಕಳೆದ ನಂತರ ಇದರ ಫಸಲು ಲಾಸ್ ಪ್ರಮಾಣ 68ರಿಂದ ಹಿಡಿದು 72% ಕ್ರಾಪ್ ಲಾಸ್ ಆಗುತ್ತೆ. ಈ ನಂಜು ರೋಗ ಒಂದೇ ಸರ್ತಿ ಗಿಡ ಸಾಯಿಸೋದಿಲ್ಲ. ಈ ಕ್ವಿಕ್ ವಿಲ್ಟ್ ಥರ ನಿಧಾನವಾಗಿ ಗಿಡದ ಬೆಳವಣಿಗೆ ಕುಂಠಿತವಾಗಿ ನಂತರ ಕ್ರಮೇಣ ಅದರ ಫಸಲು ಕಡಿಮೆ ಆಗುತ್ತೆ. ಇದು ಆ್ಯಕ್ಚುಲಾಗಿ ಇದಕ್ಕೆ ಬಾಡ್ನ ವೈರಸ್ ಅಂತ ನಾವು ಗುರುತಿಸ್ತಾ ಇದ್ದೀವಿ. ಮತ್ತು ಬೇರೆ ದೇಶಗಳಲ್ಲಿ ಇದಕ್ಕೆ ಪೆಪ್ಪರ್ ಯೆಲ್ಲೋ ಮಾಟ್ಲ್ ವೈರಸ್ ಅಂತ ಅವರು ಗುರುತಿಸ್ತಾರೆ. ಇದು ಬಾಡ್ನ ವೈರಸ್ಸಿಂದ ಬರೋಂಥ ಕಾಯಿಲೆ. ಇದಕ್ಕೆ ಯಾವ ಮದ್ದು ಇಲ್ಲ, ರೋಗಮುಕ್ತ ಗಿಡಗಳನ್ನ ಹಾಕೋದೇನೆ ಮದ್ದು ಇದು. ಮತ್ತು ಇದಕ್ಕೆ ಪೋಷಕಾಂಶಗಳು ಕೊಟ್ಟರೆ ಒಂದು 5 ವರ್ಷದಲ್ಲಿ 3 ವರ್ಷದಲ್ಲಿ ಸಾಯ ಅಂತ ಗಿಡನ 5 ವರ್ಷ, ಕೆಲವು ಸತಿ 7 ವರ್ಷವರೆಗೂ ಕೂಡ ನಾವು ಅದನ್ನು ಫಸಲನ್ನ ನಾವು ಉಳಿಸ್ಕೊಳ್ಬೋದು. ಬಟ್ ಇದಕ್ಕೆ ಯಾವ ರೀತಿ ಪೋಷಕಾಂಶಗಳ ಅಥವಾ ಒಂದು ಯಾವುದನ್ನು ನಾವು ಕೆಮಿಕಲ್ಸಿಂದ ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಇದನ್ನು ನಿವಾರಣೆ ಮಾಡಲಿಕ್ಕಾಗೋದಿಲ್ಲ. ಇದು ರೋಗ ಬಂದಿದ್ದ ಗಿಡದಲ್ಲಿ ಫಸಲು ಪ್ರಮಾಣ ಗಣನೀಯವಾಗಿ ಕಡಿಮೆ ಆದಾಗ ಅದನ್ನು ಕಿತ್ತು ಸುಮಾರು ಒಂದು 2-3 ತಿಂಗಳು ಗ್ಯಾಪ್ ಕೊಟ್ಟು ನಂತರ ಮರುನಾಟಿ ಮಾಡಿದ್ರೆ ಇದನ್ನು ನಾವು ನಿರ್ವಹಣೆ ಮಾಡ್ಬೋದು. ಸ್ನೇಹಿತರೆ, ನಾವು ಒಂದು ಭಾಳ ಪ್ರಮುಖ ಹಂತಕ್ಕೆ ನಾವು ಇಲ್ಲಿ ಕೆಲವು ವಿಷಯ ತಿಳ್ಕೊಳ್ಳೋಣ ಅಂತ ನಾವು ಇಲ್ಲಿ ಬಂದಿದ್ದೀವಿ.
ಈ ಸಸ್ಯಾಭಿವೃದ್ಧಿನಲ್ಲಿ ಕಾಳುಮೆಣಸಲ್ಲಿ ಸುಮಾರು ವಿಧಾನಗಳಿದೆ. ಕಾಳುಮೆಣಸು ಇದು ನಾವು ವೆಜಿಟೇಟಿವ್ ಆಗಿ ಕೂಡ ನಾವು ಪ್ರಾಪಗೇಟ್ ಮಾಡ್ಬೋದು, ಬೀಜದಿಂದ ಕೂಡ ನಾವು ಪ್ರಾಪಗೇಟ್ ಮಾಡ್ಬೋದು. ಆದರೆ ಬೀಜದಿಂದ ಪ್ರಾಪಗೇಟ್ ಮಾಡಿದ್ರೆ ಅದರಲ್ಲಿ ವೇರಿಯೇಷನ್ ಬಂದೇ ಬರುತ್ತೆ. ಈಗಂತೂ ಸಾಧಾರಣ 10 ಹೈಬ್ರಿಡ್ ವೆರೈಟಿಗಳು ಬಂದಿದೆ. ಯಾವ ಹೈಬ್ರಿಡ್ ವೆರೈಟಿಗಳು ಅಂದರೆ ಪನ್ನೀರ್ 1 ಆಗ್ಬೋದು, ಪನ್ನೀರ್ 3 ಆಗ್ಬೋದು, ಪನ್ನೀರ್ 8 ಆಗ್ಬೋದು, ಪನ್ನೀರ್ 9 ಆಗ್ಬೋದು, 10 ಆಗ್ಬೋದು. ಯಾವುದಕ್ಕೂ ಕೂಡ ನಾವು ಬೀಜದಿಂದ ನಾವು ಪ್ರಾಪಗೇಟ್ ಮಾಡಬಾರ್ದು ಅವುಗಳನ್ನ. ಮತ್ತು ಹಾಗೆಯೇ ISRಯಿಂದ ಅದು ರಿಲೀಸ್ ಆಗಿದ್ದು ಹಲವಾರು ಹೈಬ್ರಿಡ್ಗಳಿದೆ. ಅದರಲ್ಲಿ ಗಿರಿಮುಂಡ ಮತ್ತು ನಂತರ ಇದು ಮಲಬಾರ್ ಎಕ್ಸೆಲ್ಲು ಮತ್ತು ಹಾಗೆಯೇ ಒಂದು ಬೀಜದಿಂದ ಕೆಲವು ವೆರೈಟಿಗಳೆಲ್ಲ ಡೆವಲಪ್ ಮಾಡಿದ್ದಾರೆ. ಅವುಗಳು ಯಾವುದಕ್ಕೂ ಕೂಡ ನಾವು ಬೀಜದಿಂದ ಡೆವಲಪ್ ಹೋಗಬಾರ್ದು. ಯಾಕಂದರೆ ಅದರಲ್ಲಿ ತಾಯಿ ಬೇರು ಬರುತ್ತೆ, ಮಿಕ್ಕಿದ್ದು ಫೈಬ್ರಸ್ ರೂಟ್ಸು ಬರುತ್ತೆ, ಆದರೆ ವೇರಿಯೇಷನ್ ಅಂತೂ ಬರುತ್ತೆ, ಯೂನಿಫಾರ್ಮಿಟಿ ಇರೋದಿಲ್ಲ. ಅದಕ್ಕೆ ನಾವು ಯಾವುದೇ ಒಂದು ಕ್ರಮ ನಾವು ಅಳವಡಿಸ್ಕೊಳ್ಬೇಕಾದ್ರೆ ಅದು ವೆಜಿಟೇಟಿವ್ ಪ್ರಾಪಗೇಷನ್ನೇ ಬಹಳ ಮುಖ್ಯ. ಅದರಲ್ಲಿ ತಾಯಿ ಗಿಡದ ಗಿಡ ಮರಿ ಗಿಡಗಳಿಗೆ ಖಂಡಿತ ಬರುತ್ತೆ. ಅದು ಒಂದು ಭಾಳ ಪ್ರಮುಖ ಘಟ್ಟ. ಅದು ನಿರ್ಧಾರ ತಾವು ಮಾಡಬೇಕು. ಯಾರನ್ನೋ ಕೇಳಿ ಅಯ್ಯೋ ನಾನು ಗೊತ್ತಿಲ್ಲ ನನಗೆ ಬೀಜದಿಂದ ಮಾಡಿದ ಗಿಡಗಳನ್ನೇ ನಾವು ಅಭಿವೃದ್ಧಿಪಡಿಸ್ತೀವಿ ಅಂತ ಹೋದರೆ ಅದರಲ್ಲಿ ನಿಮಗೆ ಯಾವುದೋ ಒಂದು 10-12% ಒಳ್ಳೆಯ ಫಸಲು ಬರ್ಬೋದು, 1-2% ಸುಪೀರಿಯರ್ ಈಲ್ಡರ್ಸು ಬರ್ಬೋದು. ಆದರೆ 70% ಕಡಿಮೆ ಎಲ್ಲ ಇನ್ಫೀರಿಯರ್ ಈಲ್ಡರ್ಸ್ ಆಗುತ್ತೆ. ಹಾಗಾಗಿ ನೀವು ಅದನ್ನು ತೊಗೊಳ್ಬೇಡಿ. ಸಸ್ಯಾಭಿವೃದ್ಧಿ ಮಾಡಬೇಕಾದ್ರೆ ನಾನು ಪ್ರಸ್ತಾಪ ಮಾಡ್ತಾಯಿದ್ದೆ, ಮೊದಲು ನಾವು ತಾಯಿ ಗಿಡಗಳನ್ನ ಫಸಲು ಇರೋ ಅಂಥ ಹಂತದಲ್ಲಿ ನಾವು ಗುರುತಿಸಿ ಅದಕ್ಕೆ ನಾವೊಂದು ಮಾರ್ಕ್ ಮಾಡ್ಕೊಂಡಿರಬೇಕು. ಆ ತಾಯಿ ಗಿಡಗಳಲ್ಲಿ ನಾವು ಯಾವ ನಂಜುರೋಗ ಇರಬಾರ್ದು, ಹೆಚ್ಚು ಕೀಟಬಾಧೆನೂ ಇರಬಾರ್ದು. ಯಾಕಂದರೆ ಇದು ನಾವು ಸಸ್ಯಾಭಿವೃದ್ಧಿ ವೆಜಿಟೇಟಿವ್ ಪ್ರಾಪಗೇಷನಲ್ಲಿ ಮಾಡಬೇಕಾದ್ರೆ ನಂಜುರೋಗ, ಈಗ ಇಲ್ಲಿ ನೀವು ಗಮನಿಸ್ತಾ ಇರೋದರಲ್ಲಿ ಈ ಎಲೆನೆಲ್ಲ ಆಗಲೇ ಬಾಡ್ನಮ್ ವೈರಸ್ ಇದೆ. ಇದು ಈ ಗಿಡನ ನಾವು ಸಸ್ಯಾಭಿವೃದ್ಧಿಗೆ ನಾವು ಬೆಳೆಸೋದೇ ಆದರೆ ಮತ್ತು ವೈರಸ್ನೇ ನಾವು ಪ್ರಾಪಗೇಟ್ ಮಾಡ್ದಂಗೆ ಆಗುತ್ತೆ. ಇದೂ ಮೊಳಕೆ ಬರುತ್ತೆ, ಚಿಗುರು ಬರುತ್ತೆ, ಸ್ವಲ್ಪ ನೋಡೋಕೆ ಹಸಿರಾಗೂ ಇರುತ್ತೆ, ಆದರೆ ನಂಜೋಗ ಬರುತ್ತೆ. ಇದು ಅಂಟು ಬೇರು ಬರೋದಿಲ್ಲ, ಗಿಡ ಸರಿಯಾಗಿ ಕೂಡ ಅದು ಬೆಳೆಯೋದಿಲ್ಲ. ಮತ್ತು ನಂತರ ಅಯ್ಯೋ ನನಗೆ ವೆರೈಟಿ ಗೊತ್ತಾಗೋದಿಲ್ಲ, ನಮ್ಮ ತೋಟದಲ್ಲಿ ಇದೆ ಅಂತ. ಸಾಧಾರಣ ನಮ್ಮ ಕರ್ನಾಟಕದಲ್ಲಿ ಮತ್ತು ಉತ್ತರ ಕನ್ನಡ ಆಗಲಿ, ಚಿಕ್ಕಮಗಳೂರು ಮತ್ತು ಹಾಸನ ಡಿಸ್ಟ್ರಿಕ್ಟ್ ಆಗಲಿ, ಕೊಡಗ ಆಗಲಿ, ಎಲ್ಲ ಕಡೆ ಮೋರ್ ದೆನ್ 90% ಎಲ್ಲ ಗಿಡಗಳು ಕೂಡ ಅದೆಲ್ಲ ಪನ್ನೀರ್ 1. ಪನ್ನೀರ್ ಒಂದು ಗುಣ ಏನಂತಂದರೆ ಅದು ತುದಿ ತಿಳಿ ಹಸಿರಿರುತ್ತೆ, ಅದಕ್ಕೆ ನೀವು ಬಿಳಿ ಕುಡಿ ಅಂತಲೇ ಬೇಕಾದ್ರೆ ನೀವು ಹೇಳ್ಬೋದು. ಪನ್ನೀರ್ 2ನಲ್ಲೂ ಕೂಡ ಸ್ವಲ್ಪ ಒಂಚೂರು ಪರ್ಪಲ್ ಟಿಂಜ್ ಇರುತ್ತೆ, ಆದರೆ ನೋಡಲಿಕ್ಕೆ ನಮಗೆ ತಿಳಿ ಹಸಿರು ಥರನೇ ಕಾಣಿಸುತ್ತೆ. ಮಿಕ್ಕಿದ ಎಲ್ಲ ವೆರೈಟಿಗಳು ಕೂಡ ಅದು ನೇರಳೆ ಅಥವಾ ತಿಳಿ ನೇರಳೆ ಇರ್ಬೋದು ಅಥವಾ ಕೆಂಪಿರ್ಬೋದು. ಇಲ್ಲಿ ಈ ಕುಡಿನ ನೀವು ನೋಡಿ, ಇದಾಗಲೇ ನೇರಳೆ ಬಣ್ಣದಲ್ಲಿದೆ. ಇದು ಭಾಳ ಪ್ರಮುಖವಾಗಿ ನೀವು ಗುರುತಿಸ್ಕೊಳ್ಳೋದು. ಒಂದು ಕುಡಿ ತಿಳಿ ಬೆಣ್ಣೆ ಇದು ಹಸಿರಿದ್ದರೆ ಅದಕ್ಕೆ ನಾವು ಪನ್ನೀರ್ 1 ಆಗಿರ್ಬೋದು, ಪನ್ನೀರ್ 2 ಆಗಿರ್ಬೋದು. ಮಿಕ್ಕಿದ ಎಲ್ಲ ವೆರೈಟಿಗಳಲ್ಲಿ ಕೂಡ ಆ ಪರ್ಪಲ್ ಕಲರ್ ಆಗಲಿ, ರೆಡ್ ಕಲರ್ ಆಗಲಿ ಸ್ವಲ್ಪ ವೇರಿಯೇಷನ್ ಬಂದೇ ಬರುತ್ತೆ. ಅಮೋಘ್ ಇ-ಕಾರ್ಟ್ ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ ಕಂಪನ ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ. 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ಗೆ ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು.
ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ. ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಅದು ಮತ್ತು ಇನ್ನೊಂದು, ನಾವು ಈ ಬ್ಯಾಸ್ಕೆಟ್ಗೆ ನಾವು ಮಣ್ಣು ತಯಾರಿ ಮಾಡೋದೊಂದು ಭಾಳ ಪ್ರಮುಖ ಘಟ್ಟ. ಮಣ್ಣಲ್ಲಿ ಸಾಧಾರಣ ನಾವು ಮೇಲ್ಪದರದ ಮಣ್ಣು, ಅದಕ್ಕೆ ನಾವು ಕಾಡು ಮಣ್ಣು ಅಂತ ಹೇಳ್ಬೋದು, ಜಂಗಲ್ ಸಾಯಿಲ್ ಅಂತ ಹೇಳ್ಬೋದು. ಸಾಧಾರಣ ಅದು ಯಾವ ರೀತಿ ಅದಕ್ಕೆ ಬೇರೆ ಕಾಯಿಲೆಗಳು, ರೋಗಗಳದ್ದು ಯಾವುದಕ್ಕೂ ಅದಕ್ಕೆ ಸಂಪರ್ಕ ಇರೋದಿಲ್ಲ. ಒಟ್ಟಲ್ಲಿ ಮೇಲ್ಪದರ ಮಣ್ಣು ಆಗಿರಬೇಕು. ಅದು 2 ಭಾಗ, ಒಂದು ಭಾಗ ಕಾಂಪೋಸ್ಟು, ಒಂದು ಭಾಗ ಮರಳು. ಯಾಕಂದರೆ ಇದು ನಾವು ನಾವು ಉಪಯೋಗಿಸಿರೋ ಮಣ್ಣಲ್ಲಿ ಯಾವುದೋ ಒಂದು ಕೊಟ್ಟೆಯಲ್ಲಿ ತುಂಬಿಸ್ಬಿಟ್ಟು ಅದಕ್ಕೆ ಕಟಿಂಗ್ ಹಾಕ್ಬಿಟ್ರೆ ಸಾಕು, ಚಿಗುರು ಬಂದರೆ ನಾವು ಅದು ಮಾರ್ಬಿಟ್ರ್ಬೋದು ಅಂದ್ಬಿಟ್ಟು ನರ್ಸರಿಗಳು ಕೆಲವರು ಮಾಡ್ತಾರೆ. ಅದು ಬೇಡ. ನಮಗೆ ಅದನ್ನು ಸ್ವಲ್ಪ ಹಿಡಿದು ನಾವು ಹೀಗೆ ಮಾಡಿದ್ರೆ ಅದು ಒಳ್ಳೆ ಪುಡಿ ಆಗಿರಬೇಕು. ಜೇಡಿ ಮಣ್ಣು ಥರ, ಈ ಗಣಪತಿ ಮಣ್ಣು, ಜೇಡಿ ಮಣ್ಣು ಆ ಥರ ಅದು ಇದಾಗಿರ್ಬೋದು. ಈಗ 2 ಭಾಗ ಮಣ್ಣು, ಒಂದು ಭಾಗ ಮರಳು, ಒಂದು ಭಾಗ ಕೊಟ್ಟಿಗೆ ಗೊಬ್ಬರ, ಆ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದ್ರೆ ನಮಗೆ ಒಳ್ಳೆ ಮಣ್ಣು ತಯಾರಿ ಆಯಿತು ಅಂತ. ಇನ್ನು ಅದನ್ನು ಮಿಕ್ಸ್ ಮಾಡಿ ಅದನ್ನು ಮಿಶ್ರಣ ಮಾಡಿ ನಾವು ಕೊಟ್ಟೆಗೆ ತುಂಬಿಸ್ಬೇಕಾದ್ರೆ ಕೊಟ್ಟೆಗಳು ಕೂಡ ಅಷ್ಟೇ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಈಗ ಕಮರ್ಷಿಯಲಾಗಿ ಇದು ನರ್ಸರಿ ಮಾಡೋರು 6-4 ಸೈಜು ಬ್ಯಾಸ್ಕೆಟ್ ತೊಗೊಳ್ತಾರೆ. ಇನ್ನು ಕೆಲವರು 4.5 ಇಂಚು 7 ಇಂಚು ಸೈಜು ಕೂಡ ಬ್ಯಾಸ್ಕೆಟ್ ತೊಗೊಳ್ತಾರೆ. ಆದರೆ 5 ಅಗಲ 8 ಇಂಚು ಎತ್ತರ ಇರೋದಾದರೆ ನಮಗೆ ಭಾಳ ಸುಲಭನಾಗಿ ನಾವು 3 ಕಡ್ಡಿನ ನಾವು ಅಲ್ಲಿ ಇಡ್ಬೋದು. ಮತ್ತು ಏನಾದರೂ ದೂರಕ್ಕೆ ನಾವು ಸಾಗಣೆ ಮಾಡಬೇಕಾದ್ರೆ ಟ್ರಾನ್ಸ್ಪ್ಲಾಂಟಿಕ್ ಶಾಕ್ ಅದೆಲ್ಲ ನಾವು ಅದನ್ನು ಅವಾಯ್ಡ್ ಮಾಡ್ಕೊಳ್ಬೋದು. ಸೊ ಇದು ನಿಮ್ಮ ಆಯ್ಕೆ. 6-4, 4.5-7 ಅಥವಾ 5-8 ಇಂಚಿಂದು ಬ್ಯಾಸ್ಕೆಟು ನಮ್ಮ ಆಯ್ಕೆ. ನಾವಿಲ್ಲಿ ನಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊಳ್ಬೇಕು ಅಥವಾ ನಮ್ಮ ಸ್ನೇಹಿತರು ಕೊಡಬೇಕು ಅನ್ನೋದರಲ್ಲಿ ನಮ್ಮ ಆಯ್ಕೆಯಲ್ಲಿ 6 ಈಗ ಟೀ ಗಿಡಗಳು ತಯಾರು ಮಾಡ್ತಾರೆ. ಕೆಲವರು ರೋಬಸ್ಟಾ ಗಿಡನೂ ತಯಾರು ಮಾಡ್ತಾರೆ ಅವರು. ಮತ್ತು ಇದು ಮಹಾಗನಿ, ಕೆಲವರು ಸಿಲ್ವರ್ ಓಕು ಕೂಡ ದೊಡ್ಡದಾಗಿ ಗಿಡ ಬರಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಬ್ಯಾಸ್ಕೆಟ್ ತೊಗೊಳ್ತಾರೆ. ದೊಡ್ಡ ಬ್ಯಾಸ್ಕೆಟ್ ಅಂದರೆ ಎಷ್ಟು ದೊಡ್ಡದು ಅಂತಂದರೆ 6 ಇಂಚ್ ಅಗಲ 9 ಇಂಚ್ ಎತ್ತರ, ಅಷ್ಟು ಸಾಕು. ಅದರಲ್ಲಿ ನಾವು 2 ಕಟ್ಟಿಂಗಲ್ಲ, 3 ಕಟ್ಟಿಂಗಲ್ಲ, 4 ಕಟ್ಟಿಂಗ್ಗಳು ನಾವು ಇಡ್ಬೋದು. 4 ಕಟ್ಟಿಂಗ್ನಲ್ಲಿ ಒಂದು ಫೇಲ್ಯೂರ್ ಆದರೂ ಕೂಡ 3 ಕಟ್ಟಿಂಗ್ಗಳಂತೂ ಕೂಡ ಅಚ್ಚುಕಟ್ಟಾಗಿ ಬೇರು ಬಂದಿರುತ್ತೆ. ಮನೇಲಿ ತೋಟದಲ್ಲಿ ನಾವು ಹಾಕಿದಾಗ ಅದರ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ಮಣ್ಣು ತುಂಬಿಸ್ಬೇಕಾದ್ರೆ ಮಾರ್ಕೆಟಲ್ಲಿ ತಂದ ಆ ಬ್ಯಾಸ್ಕೆಟಲ್ಲಿ ನೀವು ಆ ತೂತ ಮಾಡಿರ್ತಾರೆ. ತೂತ ಮಾಡಿರ್ಬೇಕಾದ್ರೆ ನೋಡಿ, ಈ ಭಾಗದಲ್ಲಿ ತೂತ ಇರಬೇಕು. ಅದಿಲ್ಲ ಅಂತಂದರೆ ಈ ಕವರ್ನ ಸೈಡ್ ಭಾಗ ಇಷ್ಟು ನೀವು ಅದನ್ನು ನೀವು ಕತ್ತರಿಸಿರ್ಬೇಕು. ಇದನ್ನು ಏನಂತಂದರೆ ನಾವು ಹೆಚ್ಚು ನೀರು ಹಾಕಿದಾಗ ಅಥವಾ ಮಳೆ ಬಂದಾಗ, ಯಾವುದೋ ಅಡ್ಡ ಮಳೆ ಬಂದಾಗ ನೀರು ಇಲ್ಲಿ ನಿಂತರೆ, ಹೆಚ್ಚು ಮಾಯಿಶ್ಚರ್ ಇದ್ದರೆ ಈ ಕೆಳಭ ಹಂತದಲ್ಲಿ ಬಂದ ಬೇರುಗಳೆಲ್ಲ ಕೊಳ್ತೋಗುತ್ತವೆ. ಮತ್ತು ಇದನ್ನೇ ಬ್ಯಾಸ್ಕೆಟ್ನ ನಾವು ತೋಟಕ್ಕೆ ಹಾಕಕ್ಕೆ ಬೆಳೆಸಿದ್ರೆ 1 ವರ್ಷ ಚಿಗುರಿರುತ್ತೆ, 2ನೇ ವರ್ಷಕ್ಕೆ ಸತ್ತೋಗುತ್ತೆ. ಇನ್ನು ನಂತರದ್ದು ನಾವು ಘಟ್ಟಕ್ಕೆ ಅಂತ ಬಂದರೆ, ಈಗ ನಾನು ವಿವರಣೆ ಕೊಡ್ತಾ ಇರೋದು ಇದು ಕನ್ವೆನ್ಷನಲ್ ಮೆಥಡು, ಎಲ್ಲ ಕಮರ್ಷಿಯಲ್ ನರ್ಸರಿಯವರು ಕೂಡ ಬಳಸ್ತಾ ಇರೋವಂಥದ್ದು. ಮತ್ತು ಇಂಪ್ರೂವ್ಡ್ ಮೆಥಡ್ಸಲ್ಲಿ ಅದು ಸರ್ಪಂಟೈನ್ ಟೆಕ್ನಿಕ್ ಆಗಲಿ, ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಮೆಥಡ್ ಆಗಲಿ, ಅದ್ರ ಬಗ್ಗೆ ನಾನು ಇಲ್ಲಿ ವಿವರಣೆ ಕೊಡ್ತಾ ಇಲ್ಲ. ಇದು ನಾವು ಯಾವುದೇ ವೆರೈಟಿಗಳು ತೊಗೊಳ್ಳಿ, ಅದರಲ್ಲಿ ಭಾಳ ದೃಢವಾಗಿರೋದು ತೊಗೊಂಡ್ರೆ ನಾವು ಪನ್ನೀರ್ 1 ಇದೆ, ಪನ್ನೀರ್ 2 ಇದೆ, ನೀಲಮುಂಡಿ, ತೇವಮ್ಮು ಇವೆಲ್ಲ, ಮತ್ತು ಐಂಪಿರಿಯನು ಇವುಗಳೆಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ, ದೃಢವಾಗಿರುತ್ತೆ. ಇವುಗಳನ್ನ ನಾವು ಕಟಿಂಗ್ ತಯಾರು ಮಾಡಬೇಕಾದ್ರೆ ಕೆಲವರು ಏನು ಮಾಡ್ತಾರೆ, ಈ ಕೆಳಭಾಗದ ಗೆಣ್ಣು ಸಾಧಾರಣ 1 ಗೆಣ್ಣಿಂದ ನಾವು ಕಟಿಂಗ್ ತಯಾರು ಮಾಡ್ಬೋದು, 2 ಗೆಣ್ಣಿಂದ ಬೇಕಾದ್ರೆ ತಯಾರು ಮಾಡ್ಬೋದು, 3 ಗೆಣ್ಣಿಂದ ತಯಾರು ಮಾಡ್ಬೋದು. ಹೆಚ್ಚು ರನ್ನರ್ ಇದ್ದರೆ 3 ಗೆಣ್ಣು, ಕಡಿಮೆ ರನ್ನರ್ ಇದ್ದರೆ 2 ಗೆಣ್ಣು, ತೀರಾ ಕಡಿಮೆ ಇದ್ದರೆ ನಾವು 1 ಗೆಣ್ಣು ಕೂಡ ನಾವು ಮಾಡ್ಬೋದು. 1 ಗೆಣ್ಣಲ್ಲಿ
ಕೆಲವು ಅಡ್ವಾಂಟೇಜು ಇದೆ, ಅದು ಡಿಸಡ್ವಾಂಟೇಜ್ ಕೂಡ ಇದೆ. ಇದು 2 ಗೆಣ್ಣಿಂದು. 2 ಗೆಣ್ಣಲ್ಲಿ ನಾವು ಕಟಿಂಗ್ ಮಾಡಬೇಕಾದ್ರೆ ಇದು ಕೆಳಗೆಣ್ಣಿಂದ ಅತಿ ಕಡಿಮೆ ಅಂದರೂ ಕೂಡ 2 ಅಥವಾ 3 ಬೆರಳಷ್ಟು, ಅಂದರೆ ನಾವು 2 ಇಂಚಷ್ಟು ನಾವು ಅದನ್ನು ಬಿಡಬೇಕು. ಇದರ ಮುಖ್ಯ ಏನಂತಂದರೆ ಏನಾದ್ರು ಬೇರು ಬಂದಿದ್ದರೆ ಅದನ್ನು ಕತ್ತರಿಸಿರಬೇಕು. ಮತ್ತು ನಂತರ ಇಲ್ಲಿ ಇದು ಬೇರು ಬರಬೇಕಾದ್ರೆ ಅದು ಗೆಣ್ಣಿಂದನಾದರೂ ಬರ್ಬೋದು, ಅದು ಕತ್ತರಿಸಿದ ಭಾಗದಿಂದನಾದರೂ ಬರ್ಬೋದು. ಆದರೆ ಕತ್ತರಿಸಿದ ಭಾಗದಿಂದ ಬರುತ್ತಲ್ಲ ಆ ರೂಟ್ಸು ಭಾಳ ಸ್ಟ್ರಾಂಗು ಮತ್ತು ಗಿಡ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಲಿಕ್ಕೆ ಭಾಳ ಪ್ರಮುಖವಾದ್ದು ಅದು ತಗೊಳ್ಳುತ್ತೆ. ಈ ನಾವು ಒಂಟಿ ಗೆಣ್ಣಿಂದ ನಾವು ತಯಾರು ಮಾಡಿದ್ದು ಕಟಿಂಗಲ್ಲಿ ನೋಡಿ, ನಾವು ಉದ್ದ ಬಿಟ್ಟಿದ್ದೀವಿ, ಸಾಧಾರಣ 3 ಇಂಚು ಉದ್ದ ಇದೆ. ಇದು ನಾವು ಸಮವಾಗಿ ಕತ್ತರಿಸಿದ್ದೀವಿ, ಮೇಲ್ಭಾಗ ಸ್ಲ್ಯಾಂಟಾಗಿ ಕತ್ತರಿಸಿದ್ದೀವಿ. ಸಮವಾಗಿ ನಾವು ಕಟ್ ಮಾಡಿಸಿದ್ರೆ ಇದು ಆಲ್ ಅರೌಂಡ್ ಎಲ್ಲ ಕಡೆಯಿಂದಲೂ ಕೂಡ ಇದು ಒಳ್ಳೆಯ ಬೇರುಗಳು ಬರುತ್ತೆ. ಇನ್ನು ನಾವು ಸ್ಲ್ಯಾಂಟಾಗಿ ಕಟ್ ಮಾಡಿದ್ರೆ ಒಂದು ನೀರು ಹಾಕ್ತಾ ಇರಬೇಕಾದ್ರೆ ಅದು ನೀರು ಅಲ್ಲಿ ನಿಲ್ಲೋದಿಲ್ಲ, ಅದು ಜಾರಿ ಬಿದ್ದೋಗುತ್ತೆ. ಇದು ಅಡ್ವಾಂಟೇಜು. ಈ ಕಟಿಂಗ್ ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ನಾವು ಎಚ್ಚರ ವಹಿಸಬೇಕು. ಮೇಲ್ಭಾಗ ಇಷ್ಟಕ್ಕೆ ಕಟ್ ಮಾಡೋದು, ಈ ಗೆಣ್ಣಿಗೆ ಪಕ್ಕ ಕಟ್ ಮಾಡೋದು, ಅದನ್ನು ಬಿಟ್ಬಿಡಬೇಕು. ಇಷ್ಟು ನಾವು ಡಿಸ್ಟೆನ್ಸು ಮತ್ತು ಅದನ್ನು ಮೇಂಟೈನ್ ಮಾಡಬೇಕು. ಇದರಲ್ಲಿ ಏನಂತ ಅಂದರೆ ಮೊದಲು ಚಿಗುರು ಶುರುವಾಗುತ್ತೆ, ನಂತರ ಬೇರು ಶುರುವಾಗುತ್ತೆ. ಈ ಒಂಟಿ ಗೆಣ್ಣಲ್ಲಿ ಇದು ಸ್ಪ್ರೌಟಿಂಗು, ಚಿಗುರು ಮತ್ತು ಬೇರು ಬರೋದು ಕೂಡ ಒಟ್ಟೊಟ್ಟಿಗೆ ಬರುತ್ತೆ. ಆದರೆ ಫೀಲ್ಡ್ ಪ್ಲಾಂಟಿಂಗಲ್ಲಿ ಏನಾಗುತ್ತೆ ಅಂತಂದರೆ ಅನ್ಟ್ರೈನ್ಡ್ ಲೇಬರ್ಸು, ಅವರಿಗೆ ಏನು ತರಬೇತಿ ಇಲ್ಲದವರು ಪ್ಲ್ಯಾಂಟ್ ಮಾಡಲಿಕ್ಕೆ ಹೋದಾಗ ಗಿಡ ಹಾಕ್ಬಿಟ್ಟು ಒತ್ತುತ್ತಾಗ ಇಲ್ಲಿ ಈ ಗೆಣ್ಣಲ್ಲಿ ಬಂದಿರೋದು ಚಿಗುರು ಅಲ್ಲಿಗೆ ಮುರಿದೋಗ್ಬಿಡುತ್ತೆ. ಅಲ್ಲಿಗೆ ಎಸ್ಟಾಬ್ಲಿಷ್ಮೆಂಟ್ ಫೇಲ್ಯೂರ್ ಜಾಸ್ತಿ ಆಗುತ್ತೆ. ಮತ್ತು ಇದರಲ್ಲಿ ಕಡ್ಡಿನೇ ಮೊದಲನೇ ದೃಢವಾಗಿರೋದ್ರಿಂದ ಅದು ಮುಗಲಿ ಅಥವಾ ಸಣ್ಣದಾಗಿ ಅವರು ತುಳಿದ್ರೂ ಕೂಡ ಇದು ಮುರಿದೋಗೋದಿಲ್ಲ, ಆ ಚಿಗುರು ಮುರಿದೋಗಿರೋದಿಲ್ಲ. ಸೊ ಇದೊಂದು ಎಚ್ಚರಿಕೆ ತಗೊಳ್ಬೇಕು ಸಾಧಾರಣ. ಮತ್ತು ಇಲ್ಲಿ ಚಿಗುರು ಬಂದಾಗ ನಮಗೆ ಒಂದು ಅರ್ಧ ಅಡಿ, ಅಂದರೆ ನಮಗೆ 5 ಎಲೆ ಬಂದಿರುತ್ತೆ. 5 ಎಲೆ ಬಂದು ಈ ಕಡ್ಡಿ ಇಷ್ಟು ಒಳಗಡೆ ಹೋಗಿ 5 ಅಡಿ ಇಷ್ಟು ಎತ್ತರ ಬಂದಾಗ 1 ಅಡಿ 1.25 ಅಡಿ ಎತ್ತರಕ್ಕೆ ಬಂದಿರುತ್ತೆ. ಅದು ಟ್ರಾನ್ಸ್ಪೋರ್ಟೇಷನ್ಗಾಗಲಿ ಫೀಲ್ಡ್ ಎಸ್ಟಾಬ್ಲಿಷ್ಮೆಂಟ್ಗಾಗಲಿ ಅದು ಅನುಕೂಲ. ಆದರೆ ಒಂಟಿ ಗೆಣ್ಣಿಂದು ಮಾಡಬೇಕಾದ್ರೆ ನಾವು 7 ಎಲೆ ಬರೋವರೆಗೂ ಕೂಡ ನಾವು ಕಾಯಬೇಕು. 7 ಎಲೆ ಅಂತಂದರೆ ಸಾಧಾರಣ ಒಂದು 9 ಇಂಚಿಂದ 1 ಅಡಿ ಎತ್ತರಕ್ಕೆ ಬಂದಿರುತ್ತೆ. ಆದಷ್ಟು ನಾವು ಗಮನ ತೊಗೊಂಡಿರಬೇಕು. ಇನ್ನು ಈಗ ಇವರು ತಯಾರು ಮಾಡ್ತಿದ್ದಾರೆ. ಒಂಚೂರು ಇದು ಟ್ರೈನ್ಡ್ ಹ್ಯಾಂಡ್, ಇದು 6 ವರ್ಷದಿಂದ ಈ ತೋಟಕ್ಕೆ. ಮತ್ತು ನಮಗೆ ಸುಮಾರು ಒಂದು 43 ಎಕರೆ ಏರಿಯಾದಲ್ಲಿ ನಾವೊಂದು 28 ವೆರೈಟಿಗಳು ಮಲ್ಟಿಪ್ಲೈ ಮಾಡಿದ್ದೀವಿ. ಈ ಮಲ್ಟಿಪ್ಲೈ ಮಾಡಬೇಕಾದ್ರೆ ಈ ಎಲ್ಲ ಲೇಬರ್ಸ್ಗೆ ನಾವು ಪೂರಾ ನರ್ಸರಿ ಹೇಗೆ ಮಾಡೋದು, ಅದನ್ನು ಯಾವ ಹಂತದಲ್ಲಿ ಏನೇನು ಕ್ರಮ ಮಾಡಬೇಕು ಅದಕ್ಕೆ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ. ಇಲ್ಲಿ ಮುಖ್ಯವಾಗಿ ನಾವು ನರ್ಸರಿ ಮೆನ್ಗಿಂತ ಮುಖ್ಯವಾಗಿ ತೋಟಗಾರದಲ್ಲಿ ಪ್ಲ್ಯಾಂಟರ್ಸು ತಾವು ಕಲ್ತಿರಬೇಕು, ಯಾವ ವೆರೈಟಿ ಯಾವ ರೀತಿ ತಯಾರು ಮಾಡಬೇಕು ಅಂತ ಇವರಿಗೆ ತಿಳುವಳಿಕೆ ಹೇಳಬೇಕು. ಈಗ ಇಲ್ಲಿ ನಾವು ಮಾಡ್ತಾ ಇರೋದೇನಂತಂದರೆ ಕಟ್ಟಿಂಗ್ಸ್ ಮಾಡಿದ್ದೀವಿ. ಕೆಳಭಾಗ ಎಷ್ಟು ಉದ್ದ ಬಿಟ್ಟಿದ್ದಾರೆ, ಸಮವಾಗಿ ಕಟ್ ಮಾಡಿದ್ದಾರೆ, ಮೇಲ್ಗಡೆ ಸ್ಲ್ಯಾಂಟ್ ಕಟ್ಟಿಂಗು. ಮತ್ತು ಇಲ್ಲೇನಂದರೆ ಗಿಡ ಹಾಕಬೇಕಾದ್ರೆ, ಕಟಿಂಗ್ಸ್ ಹಾಕಬೇಕಾದ್ರೆ ಕೆಲವು ಗೊತ್ತಿರೋದಿಲ್ಲ, ಉಲ್ಟಾ ಕೂಡ ಹಾಕ್ತಾರೆ. ಆವಾಗ ಸಮವಾಗಿ ಕಟ್ಟಿರೋದು ಕೆಳಭಾಗ, ಕ್ರಾಸ್ ಕಟ್ ಮಾಡಿರೋದು ಮೇಲ್ಭಾಗ. ಅದಂತೂ ಅವರಿಗೆ ಕ್ಲಿಯರ್ ಆಗುತ್ತೆ, ಯಾವ ಕಾರಣಕ್ಕೂ ಇಲ್ಲಿ ಫೇಲ್ಯೂರ್ ಆಗೋದಿಲ್ಲ. ಈಗ ಇಲ್ಲಿ ಎಷ್ಟು ಜನ ಇವ್ರು ಕಟ್ ಮಾಡಿದ್ರು ಕೂಡ ಒಂದು ತಿಳುವಳಿಕೆ ಹೇಳಿ ಒಂದು ಕಟಿಂಗ್ ಇಷ್ಟು ಮಟ್ಟಿಗೆ ತಯಾರು ಮಾಡಬೇಕು ಅಂತಂದರೆ ಅಲ್ಲಿ ಕರೆಕ್ಟಾಗಿ ಅವರು ಅದನ್ನು ತಯಾರು ಮಾಡಿ ಕಟಿಂಗ್ಸ್ ಮಾಡಿದ್ದಾರೆ. ಸೊ ಇದು ಕಟಿಂಗ್ ತಯಾರಿ ಆಯಿತು. ಇನ್ನು ನೆಕ್ಸ್ಟು ಇದು ಮಣ್ಣಿನಲ್ಲಿ ಕಾಂಟ್ಯಾಕ್ಟ್ ಇದ್ದಾಗ ತೋಟದಲ್ಲಿ ಆಯಿತು, ಅಲ್ಲಿಗೆ ಹೋಗಿ ತೋಟದಲ್ಲಿ ಅದಕ್ಕೆ ಆಂಥ್ರೋಕ್ನೋಸ್ ಕೊಲಿಟೋಟ್ರೈಕಮ್ ಅಂತ ಒಂದು ಫಂಗಸ್ ಇನ್ಫೆಕ್ಷನ್ ಬಂದಿರ್ಬೋದು, ಅಥವಾ ಒಂದು ರೈಸೋಕ್ಟೋನಿ ಅಂದ್ಬಿಟ್ಟು ಇನ್ನೊಂದು ಫಂಗಸ್ ಇದೆ, ಅದು ಇನ್ಫೆಕ್ಷನ್ ಬಂದಿರ್ಬೋದು, ಅಥವಾ ಸ್ಕ್ಲಿರೋಶಿಯಮ್ ಅಂದ್ಬಿಟ್ಟು ಇನ್ನೊಂದು ಫಂಗಸ್ ಇದೆ, ಅದು ಇನ್ಫೆಕ್ಷನ್ ಬಂದಿರ್ಬೋದು. ಮತ್ತು ಏನಾದರೂ ಸಣ್ಣ ಕೀಟ ಏನಾದರೂ ಡ್ಯಾಮೇಜ್ ಮಾಡಿದರೆ ಅಲ್ಲಿ ಫ್ಯುಸೇರಿಯಮ್ ಅಂತ ಕೂಡ ಬಂದಿರ್ಬೋದು. ಇವುಗಳೆಲ್ಲ ಕೂಡ ನಾವು ತೋಟದಲ್ಲಿ ಅದು ನರ್ಸರಿನಲ್ಲಿ ಹಾಕಿದ ನಂತರ ಒಂದು 8 ದಿವಸ 15 ದಿವಸದ ಒಳಗಡೆ ಆ ಮೇಲ್ಭಾಗ ಆಗಲೇ ಫಂಗಸ್ ಬೆಳೆದು ಅದು ಫೇಲ್ಯೂರ್ ಆಗ್ತದೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಅಂದರೆ ನಾವು ಇಲ್ಲಿ ರೆಕಮೆಂಡ್ ಮಾಡ್ತಾ ಇರೋದು ನಾನು 3 ಫಂಗಸ್ಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ. ಒಂದು ಕೊಲಿಟೋಟ್ರೈಕಮ್ ಅಂತ, ಇನ್ನೊಂದು ರೆಸೋಕ್ಟೋನಿ ಅಂತ, ಇನ್ನೊಂದು ಸ್ಕ್ಲಿರೋಶಿಯಮ್ ಅಂತ, ಇನ್ನೊಂದು ಫ್ಯುಸೇರಿಯಮ್ ಇರ್ಬೋದು. ಕೆಲವು ಸತಿ ಫೈಟ್ ಆಫ್ ಥರ ಕೂಡ ಒಂದು ಸಣ್ಣ ಗೊತ್ತಾಗದಲ್ಲೇ ಇರೋ ರೀತಿಯಲ್ಲಿ ಇನ್ಫೆಕ್ಷನ್ ಬಂದಿರ್ಬೋದು. ಅದನ್ನೆಲ್ಲ ನಾವು ನರ್ಸರಿ ಹಂತದಲ್ಲಿ ಅದು ಹೋಗಬಾರ್ದು. ಅದಕ್ಕೆ ನಾವು ಈ ಕಟಿಂಗ್ಸ್ನ ನಾವು ಟ್ರೀಟ್ ಮಾಡ್ತೀವಿ. ಟ್ರೀಟ್ ಮಾಡೋದಂತಂದ್ರೆ ಏನು, ಇಲ್ಲಿ ಇದು ಸ್ಪ್ರಿಂಟ್ ಆಗಲಿ, ಸಾಫ್ ಆಗಲಿ, ಕಾಂಪೇನಿಯನ್ ಆಗಲಿ,
2 ಗ್ರಾಮು 1 ಲೀಟ್ರು. ಸ್ಪ್ರಿಂಟಲ್ಲಿ 25% ಇರುತ್ತೆ ಕಾರ್ಬನ್ಡಿಸಮು, ಸಾಫ್ ಕಂಪನಿಯಲ್ಲಿ 12.5% ಇರುತ್ತೆ, ಮಿಕ್ಕಿದ್ದೆಲ್ಲ ಮ್ಯಾಂಕೋಸೆಬ್. ಮತ್ತು ಇದು ಪೂರ್ತಿ ಕಾರ್ಬನ್ಡಿಸಮು. ಅಂದರೆ ನಮಗೆ ಬರೀ ಕಾರ್ಬನ್ಡಿಸಮ್ಗಿಂತ ಕಾಂಬಿನೇಷನ್ನು ಇದ್ದರೆ ಭಾಳ ಒಳ್ಳೆಯದು. ಇದು ಅರ್ಧ ಗಂಟೆ ಮುಳುಗಿಸ್ಬೇಕು. ನಾವು ನಮ್ಮ ಸಂಶೋಧನಾ ಕೇಂದ್ರ ಅಪ್ಪಂಗಳ ಇದರಲ್ಲಿ ಅಲ್ಲಿ ಆಂಥ್ರೋಕ್ನೋಸ್ ಇರೋದಂತೂ ಗ್ಯಾರಂಟಿ. ಕೊಡಗಿನಲ್ಲಿ ಕಾಫಿ ತೋಟಗಳಲ್ಲಿ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಸುಮಾರು 4-5 ಫಂಜಿಸೈಡ್ಗಳನ್ನ ನಾವು ಅದನ್ನು ಯೂಸ್ ಮಾಡಿದ್ವಿ. ಅದರಲ್ಲಿ ಕಾಂಟಾಫು, ಆಮೇಲೆ ಪ್ರೊಪಿಯಾಕೋನಜೋಲು, ಮತ್ತು ಸ್ಪ್ರಿಂಟು ಮತ್ತು ಕಾರ್ಬನ್ಡಿಸಮ್ ಸಪ್ರೇಟಾಗಿ. ಬಟ್ ಯಾವುದೇ ನಾವು ಉಪಯೋಗಿಸಿದ್ರು ಕೂಡ ಬರೀ ಎದ್ದು ತೆಗೆದ್ರೆ ಅದು ಸಾಕಾಗೋದಿಲ್ಲ. ಯಾಕಂದರೆ ಇದು ಕಾರ್ಬನ್ಡಿಸಮ್ಮು ನೀರಲ್ಲಿ 280 ppm ಲೆವೆಲ್ಗೆ ಮಾತ್ರ ಡಿಸಾಲ್ವ್ ಆಗುತ್ತೆ, ಮಿಕ್ಕಿದ ಹಾಗೆ ಉಳಿದಿರುತ್ತೆ. ಹಾಗಾಗಿ ಅದನ್ನು ಮಿನಿಮಮ್ 25 ನಿಮಿಷದಿಂದ 30 ನಿಮಿಷ ಅದನ್ನು ಮುಳುಗಿಸಿಟ್ಟಿರಬೇಕು. ಅದನ್ನು ಮುಗಿಸಿ ಇಟ್ಟ ನಂತರ ನಾವು ಅದನ್ನು ಪ್ಲ್ಯಾಂಟ್ ಮಾಡಲಿಕ್ಕೆ ನಾವು ಹೋಗ್ತೀವಿ. ಸೊ ಇಲ್ಲಿ ಕಟ್ಟಿಂಗ್ಸು ಪ್ರಿಪೇರ್ ಆಯಿತು, ಮತ್ತು ಅದನ್ನು ಸಣ್ಣ ಚೂಡಾಕಿ ನಾವು ಕಟ್ಟಿದ್ವಿ, ಮತ್ತು ನಂತರ ಇದರಲ್ಲಿ ಮುಳುಗಿಸಿಟ್ಟಿದ್ದೀವಿ. ಮುಳುಗಿಸಿಟ್ಟ ನಂತರ ಮಧ್ಯದಲ್ಲಿ ಅದನ್ನು ಸ್ವಲ್ಪ ಅಳ್ಳಾಡಿಸ್ತಾ ಇರಬೇಕು. ಯಾಕಂದರೆ ಎಲ್ಲ ಸರ್ಫೇಸು ಕೂಡ ಫಂಜಿಸೈಡು ಅದನ್ನು ತೊಗೊಂಡಿರಬೇಕು. ಮಿನಿಮಮ್ 25ರಿಂದ 30 ನಿಮಿಷ ಅದು ಮುಳುಗಿರಬೇಕು. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಮೊದಲು ಅದನ್ನು ರೆಕ್ಟಿಫೈಡ್ ಸ್ಪಿರಿಟಲ್ಲಿ ಅದನ್ನು ಕರಗಿಸಿ, ರೆಕ್ಟಿಫೈಡ್ ಸ್ಪಿರಿಟು ಅಲ್ಲಿ ಸಿಗಲ್ಲ ಅಂತ ಅಂದರೂ ಕೂಡ ನಮಗೆ ಹೈಯೆಸ್ಟ್ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಇರೋದು ವಿಸ್ಕಿ 43% ಇರುತ್ತೆ. ಅದೊಂದು ಸಣ್ಣ ಕ್ವಾರ್ಟರ್ ಬಾಟ್ಲು ತೊಗೊಂಡು ನಾವು ಕುಡಿಯೋದು ಬೇಡ, ಅದನ್ನು ಮೊದಲು ಈ ಇದು ಟೆಕ್ನಿಕಲ್ ಗ್ರೇಡು ಇಂಡೋಲ್ ಬಿಟ್ರಿಕ್ ಆ್ಯಸಿಡ್ನ ಅದರಲ್ಲಿ ಕರಗಿಸೋದು. 1 ಗ್ರಾಮು ನಾವು ಅದನ್ನು 1 ಲೀಟ್ರ್ ಪ್ರಿಪರೇಷನ್ನು ನಾವು ಮಾಡಿದ್ರೆ ಅದು 1000 ppm ಆಗುತ್ತೆ ಟೆಕ್ನಿಕಲ್ ಗ್ರೇಡು. ಅದನ್ನು ನಾವು 500 ppmಗೆ ತರಬೇಕು ಅಂತಂದರೆ ನಾವು ಅದನ್ನು 1 ಗ್ರಾಮ್ನ ನಾವು 2 ಲೀಟ್ರ್ ತೊಗೊಂಡೋಗ್ಬೋದು. ಬಟ್ ಇಲ್ಲಿ ನಾವು ರೂಟಿಂಗಿಗೆ 200 ppm ಸಾಕು. ಅದಕ್ಕಿಂತ ಹೆಚ್ಚಾದರೆ ಬೇರು ಜಾಸ್ತಿ ಬಂದುಬಿಡುತ್ತೆ, ಚಿಗುರು ಅದು ಹೊಡೆತ ತಿನ್ನುತ್ತೆ, ಸರಿಗೆ ಬರೋದಿಲ್ಲ. 200 ppm ಇಂಡೋಲ್ ಬಿಟ್ರಿಕ್ ಆ್ಯಸಿಡ್ ನಮಗೆ ಅಲ್ಲಿ ಸಾಕು. ಅಲ್ಲಿಗೆ ನಾವು 1 ಗ್ರಾಮ್ ಇದ್ದರೆ 5 ಲೀಟ್ರ್ ನಾವು ಸೊಲ್ಯೂಷನ್ ನಾವು ಮಾಡ್ಕೊಳ್ಬೋದು. ಇದು ಆಗಲೇ ಮೊದಲೇ ನಾವು ಅದು ಕೀಟನಾಶಕದಲ್ಲಿ ಫಂಜಿಸೈಡಲ್ಲಿ ಆಗಲೇ ಇದನ್ನು ಪೂರ್ತಿ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಮತ್ತು ಹೀಗೆ ನಾವು ಇಲ್ಲಿಗೆ ಜೋಡಿಸ್ಕೊಂಡಿದ್ದೀವಿ. ಅದು ಇದು ಸೆರಾಡಿಕ್ಸು ಕೆರಾಡಿಕ್ಸು ಪೌಡ್ರುಗಳು ಕಮರ್ಷಿಯಲ್ ಗ್ರೇಡ್. ಅದು ಒಂದು ಸಣ್ಣ ಒಂದು ಕಪ್ಪಲ್ಲಿ ಅಥವಾ ಒಂದು ಬಟ್ಲಲ್ಲಿ ನಾವು ಸುರಿದ್ಬಿಟ್ಟು ಅಥವಾ ಒಂದು ಪೇಪರ್ ಮೇಲೆ ಇಟ್ಟು ಆ ಕಡ್ಡಿಗಳನ್ನ ಸುಮ್ಮನೆ ಹೀಗಿಟ್ಟು ನಾವು ಹಿಂಗೆ ಕೊಡಿದ್ರೆ ಸಾಕು, ಹೆಚ್ಚು ಇರೋದು ಅಲ್ಲಿ ಬಿದ್ದೋಗುತ್ತೆ ಪೇಪರಲ್ಲಿ. ಅದನ್ನು ನಾವು ತೆಗೆದು ನಾವು ಇಲ್ಲಿ ನಾಟಿ ಮಾಡ್ಕೊಂಡು ಹೋಗ್ಬೋದು. ಮತ್ತು ಹಾಗೆ ಸೊಲ್ಯೂಷನ್ ಮಾಡಿದರೆ ಅದನ್ನು ಸುಮ್ಮನೆ ಡಿಪ್ ಮಾಡಿ, ಪೂರ್ತಿ ಇದು ಮುಳುಗಿಸ್ಬಾರ್ದು, ಇಷ್ಟು ಕೆಳಗಡೆ ಭಾಗ ಮಾತ್ರ ಅದಕ್ಕೆ ನಾವು ಡಿಪ್ ಮಾಡಿ ನಾವು ಅದನ್ನು ನಾವು ಹಾಕ್ಕೊಂಡು ಹೋಗ್ಬೋದು ಅದನ್ನು ನೇರವಾಗಿ. ಇಲ್ಲಿ ನಾವು ಗಿಡ ನಾವು ಈ ಕಟಿಂಗ್ಸ್ ಹಾಕಬೇಕಾದ್ರೂ ಕೂಡ ಮೊದಲು ನಾವು ಕಡ್ಡಿನ ಹೀಗೆ ಕೆಲವರು ನೇರ ಹೀಗೆ ತುರುಕ್ತಾರೆ, ಅದು ಮಾಡಬಾರ್ದು. ಅದನ್ನು ಒಂದು ತೂತ ಮಾಡ್ಕೊಂಡು
ಅದರೊಳಗಡೆ ಇಟ್ಟು ನಂತರ ಅದೇ ಬೆರಳಲ್ಲೇ ನಾವು ಮುಚ್ಚಬೇಕು. ನಾವು ಇಲ್ಲ ನೋಡಿ, ಇಲ್ಲ ಹಾಕ್ತಾಯಿದ್ದೀವಿ. ಮಾಡಿದ ನಂತರ ಇಮ್ಮಿಡಿಯೇಟಾಗಿ ಕಟ್ಟಬೇಕು. ತುಂಬ ಆಳಕ್ಕೆ ಹಾಕಬೇಡಿ, ಅದರಲ್ಲಿ ಮೊಳಕೆ ಬೇರು ಬರೋದಾಗಲಿ ಮೊಳಕೆ ಬರೋದಾಗೋದಿಲ್ಲ. ಈ ಗೆಣ್ಣಿದೆಯಲ್ಲ, ಗೆಣ್ಣು ಅರ್ಧ ಸೆಂಟಿಮೀಟ್ರ್ ಅಷ್ಟೇ ಅದು ಒಳಗಡೆ ಹೋಗಲಿ. ಈ ಭಾಗದಲ್ಲಿ ಬೇರು ಬರಲಿಕ್ಕೆ ಸಾಕಷ್ಟು ಅವಕಾಶ ಇರುತ್ತೆ. ಇಷ್ಟು ನಾವು ಎಚ್ಚರಿಕೆ ನಾವು ತೊಗೊಳ್ಬೇಕು ಗಿಡ ನಾವು ಹಾಕಬೇಕಾದ್ರೆ. ಇಲ್ಲಿ ಬ್ಯಾಸ್ಕೆಟ್ ಸೈಜ್ಗೆ ಅನುಗುಣವಾಗಿ ನಾವು ಕಟಿಂಗ್ಸು ಕೂಡ ನಾವು ಮಾಡ್ಕೊಂಡು ಹೋಗ್ಬೋದು. ನಾವು ಅದು ಒಂಟಿ ಗೆಣ್ಣಿಂದು ಅದೇ ಮಿನಿಮಮ್ಮು ಬ್ಯಾಸ್ಕೆಟ್ ಸೈಜ್ ಅಷ್ಟೇ ಇರಲಿ, ಮಿನಿಮಮ್ 2 ಕಟಿಂಗ್ಸ್ ಅಂತೂ ತಾವು ಹಾಕಲೇಬೇಕು. ದೊಡ್ಡ ಬ್ಯಾಸ್ಕೆಟ್ ಆದರೆ 4 ಕಟಿಂಗ್ ಹಾಕಿದ್ರೆ, ಒಂದು ಫೇಲ್ಯೂರ್ ಆದರೂ 3 ಕಟಿಂಗ್ಸಲ್ಲಿ ಅಂತೂ ಚಿಗುರು ಬಂದಿರುತ್ತೆ ಮತ್ತು ಬೇರು ಬಂದಿರುತ್ತೆ. ಆ ಎಚ್ಚರಿಕೆ ತಾವು ತೊಗೊಳ್ಬೇಕು. ಒಂಟಿ ಗೆಣ್ಣಿಂದು ಕೂಡ ತುಂಬ ಆಳಕ್ಕೆ ಹಾಕಬಾರ್ದು. ಅದರ ಕಂಕಳು, ಲೀಫ್ ಆ್ಯಕ್ಸಿಲ್ಲು ಅದು ಸರ್ಫೇಸಲ್ಲೇ ಇರಬೇಕು. ಅಷ್ಟು ನಾವು ಎಚ್ಚರಿಕೆ ತೊಗೊಳ್ಬೇಕು. ನಂತರ ನಾವು ಇದು ಒಂದು ಪ್ಲಾಸ್ಟಿಕ್ ಟನಲ್ ಮಾಡ್ತೀವಿ. ಇಲ್ಲಿ ನಾವು ಒಂದು ಸಣ್ಣ ಸುಲಭವಾದ ಒಂದು ಮೆಥಡು ನಾವಿಲ್ಲಿ ಮಾಡ್ಕೊಂಡಿದ್ದೀವಿ. ಅದು ಚಿಗುರು ಬಂದ ನಂತರ ಒಂದು 15-3 ವಾರದ ನಂತರ ಅದಕ್ಕೆ ಒಂದು ಬಿಲ್ ಥರ ಕಮಾನ್ ಹಾಕಿ ಒಂದು ಟ್ಯೂಬ್ ಮಾಡ್ಕೊಳ್ತೀವಿ. ತಕ್ಷಣಕ್ಕೆ ಏನಿದ್ರು ನಾವು ಟ್ರಾನ್ಸ್ಪರೆಂಟ್ ಪಾಲಿಥೀನ್ ಶೀಟು ಅದಕ್ಕೆ ಇದು ಮಾಡಬೇಕು. ಪ್ಲಾಸ್ಟಿಕ್ಕು ನಾವು ಯಾಕೆ ಹಾಕ್ತೀವಿ ಅಂತಂದರೆ, ಆ ನೀರು ಹಾಕಿದ ಮಾಯ್ಶ್ಚರು ಅದು ರಿಟೈನ್ ಆಗಬೇಕು. ಒಳಗಡೆ ಹೈ ಹ್ಯುಮಿಡಿಟಿ ಇದ್ದರೆ ಆ ಪ್ರತಿಯೊಂದು ಬಡ್ಡು ಕೂಡ ಆ್ಯಕ್ಟಿವೇಟ್ ಆಗಿ ಒಂದು 12 ದಿವಸ 15 ದಿವಸಲ್ಲೇ ನಮ್ಗೆ ಅದು ಅಂಕುರ ಕಾಣಿಸ್ತದೆ. ಇಲ್ಲಿ ನಾವು ನೋಡ್ಕೊಂಡ್ರೆ ಎಲ್ಲ ಸ್ಟೇಜಸ್ಸು ಲಾಸ್ಟ್ ಈಗ 8 ದಿವಸ ಆಯಿತು. ಅಲ್ಲಿ ಡೇಟ್ ಮಾಡಿ ಹಾಕಿಡಬೇಕು. ನಂತರ ಯಾವ ಡೇಟ್ ಹಾಕಿದ್ದೀವಿ ಅಂತ ಆ ಡೇಟಿಗೆ ತಕ್ಕನಾಗಿ ಅದನ್ನು ಎತ್ತಿಟ್ಟು ನೋಡಬೇಕು. ಒಂದು ಕಣ್ಣು ಕಂಡ್ರೆ ಅಲ್ಲಿಗೆ ಇಮ್ಮಿಡಿಯೇಟಾಗಿ ಒಂದು ಗಾಳಿ ಸಂಚಾರಕ್ಕೆ ಅವಕಾಶ ಕೊಡಬೇಕು, ಕಮಾನ್ ಕೊಟ್ಟು. ಅದು ಹಾಗೆ ನಾವು ಬಿಟ್ಟಿದ್ದೇ ಆದರೆ ಪೂರ್ತಿ ಚಿಗುರು ಫಾರ್ವರ್ಡ್ ಆಗುತ್ತೆ, ರೂಟಿಂಗ್ ಆಗೋದಿಲ್ಲ. ಆವಾಗ ಅದು ಹೆಚ್ಚು ಚಿಗುರು ಬಂದಿದ್ದು ಬೆಳೆದಿದ್ದು ಕಳಚ್ಕೊಂಡು ಬಿದ್ದೋಗುತ್ತೆ. ಅದಕ್ಕೆ ನಾವು ಫಾಲ್ಸ್ ಶೂಟಿಂಗ್ ಅಂತ ಹೇಳ್ತೀವಿ. ಅದೊಂದು ಎಚ್ಚರಿಕೆ ತಾವು ತೊಗೊಳ್ಬೇಕು. ಹಾಕ್ಬಿಟ್ಟು 1 ತಿಂಗಳು 1.5 ತಿಂಗಳು ಆದಮೇಲೆ ಇಟ್ಟರೆ ಅದು ನರ್ಸರಿ ಫೇಲ್ಯೂರ್ ಅಂತಲೇ ಲೆಕ್ಕ. 15 ದಿವಸ ಆದ ತಕ್ಷಣ ಗಾಳಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ನಂತರ ಒಂದು 3 ವಾರ ಅಥವಾ 4 ವಾರದ ನಂತರ ಎಲ್ಲ ಕಡೆಯೂ ನಾವು ಕೊಡೆ ಹಿಡಿದು ಮಳೆ ಬರ್ತಾ ಇರಬೇಕಾದ್ರೆ ಕೊಡೆ ಹಿಡಿದು ನಿಂತರೆ ಕೆಳಗಡೆ ಎಲ್ಲ ಗಾಳಿ ಸಂಚಾರ ಇರುತ್ತೆ, ಮೇಲ್ಭಾಗದಿಂದ ನೀರು ಬೀಳೋದಿಲ್ಲ. ಅಂಥ ವ್ಯವಸ್ಥೆ ನಮ್ಮ ನರ್ಸರಿ ಬೆಡ್ಗಳಿಗೆ ನಾವು ಮಾಡಬೇಕು. ಮತ್ತು ಇಲ್ಲಿ ಗಮನಿಸಿ, ಇದು ಅಗ್ರೋಶೇಡ್ ನೆಟ್ ಹೌಸು, ಇದಲ್ಲ ಪಾಲಿ ಹೌಸ್ ಅಲ್ಲ. ಪಾಲಿ ಹೌಸ್ ಆಗಿಬಿಟ್ರೆ ನಮಗೆ ಕೇವಲ 10 ದಿವಸ ಮಾತ್ರ ನಾವು ಅದನ್ನು ಕವರ್ ಮಾಡಿಟ್ಟಿರ್ತೀವಿ. ಪಾಲಿ ಹೌಸಲ್ಲಿ ನ್ಯಾಚುರಲಾಗಿ ಹ್ಯುಮಿಡಿಟಿ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಹಾಗಾಗಿ ಇದನ್ನು ಶೇಡ್ ಅಂತೂ ಇಟ್ಕೊಳ್ತೀವಿ. ಲೋಯರ್ ಲೆವೆಲ್ ಪಾಲಿಥೀನ್ ಹುಡ್ ಅಂತೂ ನಾವು ಇಟ್ಕೊಳ್ಳೋದಿಲ್ಲ. ಅಲ್ಲಿ ಇಟ್ಕೊಂಡ್ರೆ ಬರೀ ಚಿಗುರು ಫಾರ್ವರ್ಡ್ ಆಗುತ್ತೆ, ಬೇರಂತೂ ಬರೋದಿಲ್ಲ. ಸೊ ಅದೊಂದು ಎಚ್ಚರಿಕೆ. ಪಾಲಿ ಹೌಸಲ್ಲಿ ನೀವು ನರ್ಸರಿ ಮಾಡೋದಾದರೆ ಕೇವಲ 10 ದಿವಸ ಮಾತ್ರ ಕೆಳಗಡೆ ಮಟ್ಟದಲ್ಲಿ ತಳಮಟ್ಟದಲ್ಲಿ ನಾವು ಪ್ಲಾಸ್ಟಿಕ್ ಶೀಟ್ ಹಾಕಿಟ್ಟಿರ್ತೀವಿ, ಆ ಹ್ಯೂಮಿಡ್ ಚೇಂಬರು. ನಂತರ ಅದನ್ನು ನಾವು ಇಡೋದಿಲ್ಲ. ಇದು ಅಗ್ರೋಶೇಡ್ ನೆಟ್ ಹೌಸಲ್ಲಿ ಅದು ತೊಂದರೆ ಇಲ್ಲ, ನೀರು ಬರಲಿ. ಅದಕ್ಕೆ ಒಂದು ಕೊಡೆ ಕೊಟ್ಟಿರ್ತೀವಿ, ಪಾಲಿಥೀನ್ ಒಂದು ಟನಲು ಇಟ್ಟಿರ್ತೀವಿ. ಇದು ಚಿಗುರಿನಿಂದ ಶುರುವಾದಾಗಲಿಂದ ನಾವು ಫೀಲ್ಡ್ ಪ್ಲಾಂಟಿಂಗು ಮಾಡೋರಿಗೂ ಕೂಡ ಅದನ್ನು ಮೈಂಟೈನ್ ಮಾಡಬೇಕು. ಅಲ್ಲಿ ಏನಾದರೂ ನೇರವಾಗಿ ನೀರು ಇಲ್ಲಿ ಪಾಲಿಥೀನ್ ಹುಡ್ಡಿಂದಲೇ ಕಲೆಕ್ಟಾಗಿ ನೇರವಾಗಿ ನೀರು ಬೀಳ್ದಿದ್ದಾಯಿತು, ಅಥವಾ ಮಳೆ ನೀರು ಅಥವಾ ಅಡ್ಡಮಳೆ ನೀರು ಅಲ್ಲಿಗೆ ಬಂದಿದೆ ಆದರೆ ರೋಗ ಶುರುವಾಗೋದು ಆ ಜಾಗದಲ್ಲಿ. ಪೆಪ್ಪರ್ ನರ್ಸರಿಲಿ ಮಾತ್ರ ಮೋಸ್ಟ್ ಕ್ರಿಟಿಕಲ್ ಆಸ್ಪೆಕ್ಟು ಅದಕ್ಕೆ ಪ್ರೊಟೆಕ್ಷನ್, ಡೈರೆಕ್ಟು ಡ್ರಿಪ್ಪಿಂಗಿಂದ ಒಂದು ಪ್ರೊಟೆಕ್ಷನ್ ಕೊಟ್ಟಿರಬೇಕು ಅದು. ಮತ್ತು ನಂತರ ಇಷ್ಟು ಮಾಡಿದಾದಮೇಲೆ ನಾವು ಒಂದು 3 ವಾರ ಆದಮೇಲೆ ಏನಾದರೂ ಕಳೆಗಳು ಬಂದಿದ್ದರೆ ಅದನ್ನು ತೆಗೆದು ಕಡ್ಡಿ ಅಳ್ಳಾಡಿಸ್ಬಾರ್ದು, ಹಾಕಿದ್ದು ಕಡ್ಡಿಗಳು ಅಳ್ಳಾಡಿಸ್ಬಾರ್ದು. ಆ ಕಳೆಗಳು ತೆಗೆದು ಮತ್ತು ಒಂದು ಫಂಜಿಸೈಡು, ಒಂದು ಇನ್ಸೆಕ್ಟಿಸೈಡು. ಅಂದರೆ ಇನ್ಸೆಕ್ಟಿಸೈಡ್ ಅಂದರೆ ಒಂದು ಕಾಂಟ್ಯಾಕ್ಟು, ಯಾವುದಾದ್ರೂ ಕ್ವಿನಾಲ್ಫಾಸ್ ಆದರೂ ಆಗ್ಬೋದು, ಕ್ಲೋರೋಪೈರಿಫಾಸ್ ಆದರೂ ಆಗ್ಬೋದು, ಒಂದು ಸಿಸ್ಟಮಿಕ್ಕು, ಅದು ಮಾನೋಕ್ರೋಟೋಫಾಸ್ ಆದರೂ ಆಗ್ಬೋದು. ಈಗಂತೂ ತುಂಬ ಒಳ್ಳೆಯ ಮಾಲಿಕ್ಯೂಲ್ ಬಂದಿದೆ. ಆದರೆ ಚೀಪೆಸ್ಟು ಒಂದು ಇನ್ಸೆಕ್ಟಿಸೈಡು, ಅದನ್ನು ತಾವು ಇಲ್ಲಿ ಉಪಯೋಗಿಸ್ಬೋದು. ಮತ್ತು ನಂತರ ನಾನು ಪ್ರಸ್ತಾಪ ಮಾಡಿದೆ 3 ಥರ ಫಂಗಸ್ಗಳು ಬರುತ್ತೆ. ಅದರಲ್ಲಿ ಕೊಲ್ಟೋಟ್ರೈಕಮು, ಎಲೆ ಚುಕ್ಕಿ ರೋಗ, ಮತ್ತು ರೈಸೋಕ್ಟೋನಿಯಾ ಮತ್ತು ಕೊಲ್ಟೋಟ್ರೈಕಮ್. ಈ 3 ನಿಯಂತ್ರಣಕ್ಕೆ ಕಾಂಟಾಫ್ ಆದ್ರಾಗಲಿ ಅಥವಾ ಪ್ರೊಪಿಕೊನಜೋಲ್ ಟಿಲ್ಟ್, ಅದು ಕಮರ್ಷಿಯಲ್ ಪ್ರಾಡಕ್ಟು, ಅದನ್ನು ಅಥವಾ ಟಿಲ್ಟ್ ಆದರೆ ಬರೀ 1 ml, ಅದು ಲಿಕ್ವಿಡ್ ಫಾರ್ಮುಲೇಷನ್ನು 1 ml ಪರ್ ಲೀಟರ್. ಇದು ಕಾಂಟಾಫ್ ಆದರೆ ಅದು 2 ml 2 ml ಪರ್ ಲೀಟರ್.
ಈ ಪ್ರೊಪೆಕೊನಜೋಲ್ ಮಾತ್ರ ಕಾನ್ಸಂಟ್ರೇಷನ್ ಬೈ ಮಿಸ್ಟೇಕ್ ಏನಾದ್ರು ನೀವು ಜಾಸ್ತಿ ಮಾಡಿದ್ರೆ ಲೀಫ್ ಅಬ್ನಾರ್ಮಲಿಟಿ ಬರುತ್ತೆ. ಆದರೆ ಬೆಸ್ಟ್ ಫಂಜಿಸೈಡು ವೆನ್ ಇಟ್ ಈಸ್ ಯೂಸ್ಡ್ ಇನ್ ರೆಕಮೆಂಡೆಡ್ ಡೋಸ್. ಆದರೆ ಹೈಯರ್ ಡೋಸ್ ಆದರೆ ಅದರಿಂದ ಅಬ್ನಾರ್ಮಲಿಟಿ ಬರುತ್ತೆ, ಅದೊಂದು ಎಚ್ಚರಿಕೆ ತೊಗೊಳ್ಬೇಕು. ಮತ್ತು ನಂತರ ಮುಂಗಾರು ಪ್ರಾರಂಭ ಆಗೋ ಟೈಮ್ನಲ್ಲಿ ಒಂದು ಮೆಟಲಾಕ್ಸಿನ್ ಮ್ಯಾಂಕೋಸೆಬ್ ಟಾಟಾ ಮಾಸ್ಟರ್ ಅದರಿಂದ ಒಂದು ಸಿಂಪಡಣೆ ಕೊಟ್ಟರೆ ಮುಂದೆ 45 ದಿವಸದವರೆಗೂ ಕೂಡ ಮತ್ತೆ ಅದರಲ್ಲಿ ಏನೂ ಸಮಸ್ಯೆ ಬರೋದಿಲ್ಲ. ಮತ್ತೇನಾದರೂ ಆ ಗಿಡ ಸರಿಯಾಗಿ ಬೆಳೀತಾ ಇದ್ದರೆ ನೀರಿನಲ್ಲಿ ಕರಗ ಅಂತ ಕೆಲವು ನ್ಯೂಟ್ರಿಯೆಂಟ್ಸ್ ಇದೆ, ಅದು 19 ಆಗ್ಬೋದು, ಅಥವಾ ಕೆಲವು ಕಮರ್ಷಿಯಲ್ ಫಾರ್ಮುಲೇಷನ್ನೇ ಇದೆ, ಬಯೋ-20, 19 25 ಆಲು ಹೀಗಿರೋದು. ಅದನ್ನು ಒಂದು ಸ್ಪ್ರೇ ಕೊಟ್ಟರೆ ಅದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟು ಇರಬೇಕು, ಒಂಚೂರು ಹ್ಯೂಮಿಕ್ ಆ್ಯಸಿಡು ಕಾನ್ಸಂಟ್ರೇಷನು ಇರಬೇಕು, ಮತ್ತು ಅದು ಮೇಜರ್ ನ್ಯೂಟ್ರಿಯೆಂಟ್ಸು NPK ಅದು ಕೂಡ ಇರಬೇಕು. ಅದನ್ನು ಒಂದು ಸರ್ತಿ ತುಂಬ ಬೆಳೆದ್ರೆ ಬೆಳೆದೋಗ್ಬಿಡುತ್ತೆ. ತುಂಬ ಟ್ರಾನ್ಸ್ಪೋರ್ಟೇಷನ್ಗೆ ಭಾಳ ಕಷ್ಟ ಆಗುತ್ತೆ. ಜಾಸ್ತಿ ಪದೇ ಪದೇ ನಾವು ಬೆಳೆಸಬಾರ್ದು ನೀರಿನಲ್ಲಿ ಕರಗ ಅಂತ ಗೊಬ್ಬರಗಳನ್ನ. ಒಂದು ಸಿಂಪಡಣೆ ಮಾತ್ರ, ಅದು ನೀವು ಮಾರ್ಲಿಕ್ಕೆ ಮೊದಲೇ ಗ್ರೇಡ್ ಮಾಡ್ತೀವಿ ನಾವು. ಅದನ್ನು ಯಾವುದಾದ್ರು ವೀಕ್ ಆಗಿದ್ದರೆ ಒಂದೂವರೆ ತಿಂಗಳಾದಮೇಲೆ ಯಾವುದನ್ನು ಫೇಲ್ಯೂರ್ ಆಗಿದ್ದರೆ ಆ ಬ್ಯಾಸ್ಕೆಟ್ನ ತೆಗೆದು ಬೇರೆ ಕಡೆ ಇಟ್ಟು ಅಲ್ಲಿಗೆ ಒಂದು ಫೇಲ್ ಆಗಿದ್ರೆ ಇನ್ನೊಂದು ಕಡ್ಡಿ ಅದನ್ನು ಹಾಕೋದು, 2 ಫೇಲ್ ಆಗಿದ್ರೆ ಇನ್ನೊಂದು 2 ಕಡ್ಡಿ ಹಾಕಿ ಅದು ಪ್ರತ್ಯೇಕವಾಗಿ ಇಡ್ತಿರ್ತೀವಿ. ಎಲ್ಲಿ 2-3 ಪೂರ ಚಿಗುರಿದೆಯೋ ಅದನ್ನು ಪ್ರತ್ಯೇಕವಾಗಿ ಇಡೋದು, ಅದನ್ನು ನಾವು ಗ್ರೇಡಿಂಗ್ ಅಂತ ಹೇಳ್ತೀವಿ. ಅದು ನಾವು ನಾಟಿ ಮಾಡಿ 1.5 ತಿಂಗಳ ನಂತರ ಅದನ್ನು ನಾವು ಮಾಡಬೇಕು. ಮತ್ತು ಪ್ರತಿ ತಿಂಗಳು ನಾನು ಆಗಲೇ ಹೇಳಿದೆ ಒಂದು ಫಂಜಿಸೈಡು, ಒಂದು ಇನ್ಸೆಕ್ಟಿಸೈಡು. ಯಾಕಂತಂದರೆ ನರ್ಸರಿ ಅಂದರೆ ಆಬ್ಸಲ್ಯೂಟ್, ಯಾವುದೇ ಕೀಟ ಯಾವುದೇ ರೋಗ ಈ ನರ್ಸರಿಯಿಂದ ಫೀಲ್ಡ್ಗೆ ಅದು ಟ್ರಾನ್ಸ್ಫರ್ ಆಗಬಾರ್ದು. ಮತ್ತು ಎಲ್ಲ ಹಂತದಲ್ಲೂ ಕೂಡ ಅದಕ್ಕೆ ಮೇಲಿಂದ ನೀರು ವಾಟರ್ ಡಿಪ್ಪಿಂಗ್ದು ಒಂದು ಪ್ರೊಟೆಕ್ಷನ್ ಇರಬೇಕು. ಇಷ್ಟು ಎಚ್ಚರಿಕೆ ತೊಗೊಂಡ್ರೆ ನೀವು ಗಿಡ ಉತ್ಪಾದನೆ ಮಾಡಿದ್ದೆ ಅಲ್ಲ, ಕಮರ್ಷಿಯಲ್ ನರ್ಸರಿಯವರು ಕೂಡ ಅಷ್ಟೇ. ನಾವು ತೋಟಕ್ಕೆ ಮಾಡೋದಾದರೆ ಯಾವ ರೋಗನ ಇಲ್ಲಿಂದ ನಾವು ಟ್ರಾನ್ಸ್ಫರ್ ಮಾಡ್ತಾಯಿಲ್ಲ, ಅಥವಾ ಚಿಕ್ಕ ನರ್ಸರಿನಲ್ಲಿ ಹೈ ಪರ್ಸೆಂಟೇಜು ಎಸ್ಟಾಬ್ಲಿಷ್ಮೆಂಟ್ ಬರುತ್ತೆ. ಮತ್ತು ನಂತರ ನಾವು ಬೇರೆ ಮಾರೋದಾದರೂ ಕೂಡ ಗಿಡದ ಜೊತೆಗೆ ರೋಗನೂ ಮಾರೋದಿಲ್ಲ ನೀವು. ಅಂದರೆ ಒಂದು ಗಿಡ ಕೊಟ್ಟು ಅದ್ರ ಜೊತೆಗೆ ಇನ್ನೊಂದೆರಡು ಒಂದು ಕೀಟನೋ ನೆಮಟೋಡು ಅದು ಪ್ಯಾಕೇಜ್ ಥರ ನೀವು ಅಲ್ಲಿ ಕೊಡೋದು ಬೇಡ. ಏನಿದ್ರೂ ಒಳ್ಳೆ ಗಿಡ ಕೊಡಬೇಕು. ಇದು ತುಂಬ ನೋಬೆಲ್ ವರ್ಕ್. ಇದು ಒಳ್ಳೆ ಗಿಡ ಬೆಳೆಸಿ ಬೇರೆಯವ್ರಿಗೆ ಕೊಡೋದು ಅಂತಂದರೆ ಭಾಳ ಪ್ರೆಷಿಯಸ್ಸು, ಭಾಳ ಇಂಪಾರ್ಟೆಂಟ್ ವರ್ಕು. ಹಾಗಾಗಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಇಲ್ಲಿ ಅಳವಡಿಸ್ಕೊಳ್ಬೇಕು. ಇದನ್ನು ತಾವು ಒಂದು ಪ್ರತಿ ಅಂಶಗಳು ಕೊಟ್ಟು ತಾವು ಗಮನಿಸಬೇಕು. ಇದಕ್ಕೆ ನೀವು ಬೇರೆ ಜಾಗದಲ್ಲಿ ಹೋದರೆ ಲಿಟ್ರೇಚರ್ಗಳು ಸಿಕ್ಕುತ್ತೆ. ಆದರೆ ನಾನು ಆಗಲೇ ಹೇಳಿದೆ, ಇದು ತೂತ ಕೆಳಗಡೆ ಇರೋ ಅಂಥದ್ದು, ಆಮೇಲೆ ಡ್ರಿಪ್ಪಿಂಗ್ ಅವಾಯ್ಡ್ ಮಾಡೋ ಅಂಥದ್ದು, ಮತ್ತು ಕಟಿಂಗು ಯಾವ ರೀತಿ ಮಾಡೋದು, ಮತ್ತು ಹಾಗೆ ಟ್ರೀಟ್ಮೆಂಟು, ಮತ್ತು ಹಾರ್ಮೋನ್ ಟ್ರೀಟ್ಮೆಂಟು, ಮತ್ತು ಇದು ನಾಟಿ ಮಾಡಬೇಕಾದ್ರೆ ಮತ್ತು ಪಾಲಿಥಿನ್ ಹುಡ್ಡು, ಈ ಇಂಪಾರ್ಟೆನ್ಸ್ಗಳು ಕೆಲವು ನಾನು ಕವರ್ ಮಾಡಿದ್ದೀನಿ. ಅದನ್ನು ತಾವು ಗಮನಿಸಬೇಕು. ವೀಕ್ಷಕರೇ, ಇಷ್ಟೊತ್ತು ಕಾಳುಮೆಣಸಿನ ನರ್ಸರಿ ಬಗ್ಗೆ ಹಲವಾರು ವಿಷಯವನ್ನು ನೀವು ತಿಳ್ಕೊಂಡ್ರಿ ಅಂತ ಅನ್ಕೋತೀವಿ. ಕೆಲವು ಸೂಕ್ಷ್ಮ ವಿಚಾರಗಳು ಅದ್ರ ಪರಿಣಾಮ ಭಾಳ ದೊಡ್ಡದಿರುತ್ತೆ. ಒಂದು ಕಟ್ಟಿಂಗನ್ನು ಕಟ್ ಮಾಡೋದು ಹೇಗೆ, ಅಡ್ಡ ಕಟ್ ಮಾಡಲ, ನೇರ ಕಟ್ ಮಾಡಲ, ಈ ಥರದಲ್ಲಿ ಒಟ್ಟಾರೆ ಆ ಒಂದು ನರ್ಸರಿಯ ಯಶಸ್ಸಿನ ಪ್ರಮಾಣ. ಈಗ ಏನಾಗುತ್ತೆ, ನೀವು 100 ಗಿಡ ನಾಟಿ ಮಾಡಿ, ಯಾಕೆಂದರೆ ಈ ಪ್ಲ್ಯಾಂಟಿಂಗ್ ಮಟೀರಿಯಲ್ ಏನಿದೆ ಅದು ಕಟಿಂಗ್ಸ್ ಇರ್ಬೋದು. ಅದು ಈ ವರ್ಷದ ಮಟ್ಟಿಗೆ ಕಾಳುಮೆಣಸಿನ ಕಟಿಂಗ್ಸ್ ಭಾಳ ಶಾರ್ಟೇಜ್ ಇದೆ. ಕಟಿಂಗ್ಸ್ ಇರ್ಬೋದು ಅಥವಾ ಯಾವುದಾದ್ರು ಬೀಜ ಇರ್ಬೋದು, ಅದು ದುಬಾರಿ ಇರುತ್ತೆ ಮತ್ತು ಅಷ್ಟು ನಮ್ಮ ಶ್ರಮ ಇರುತ್ತೆ. ಅಲ್ಲಿ 100ಕ್ಕೆ 100ರಷ್ಟು ಒಮ್ಮೆ ಅಲ್ಲದೆ ಹೋದ್ರೂ 100ಕ್ಕೆ ಕೊನೆಯ ಪಕ್ಷ 90-95 ಭಾಗ ಅದು ಯಶಸ್ವಿ ಆದರೆ ಅಷ್ಟರ ಮಟ್ಟಿಗೆ ನಮ್ಮ ಅದರದ್ದು ದರ ಕಡಿಮೆ ಆಗುತ್ತೆ. ಇಲ್ಲಾಂದರೆ ನೀವು ಈ ಫೇಲ್ ಆಗಿದ್ದನ್ನು ಹಣವನ್ನು ಕೂಡ ನರ್ಸರಿನವರು ಸ್ವಾಭಾವಿಕವಾಗಿ ಅದನ್ನು ಯಶಸ್ವಿಯಾದಂಥ ಗಿಡದ ಮೇಲೆ ಹಾಕಿ ಜನರಿಂದ ತೊಗೋಬೇಕಾಗತ್ತೆ. ಹಾಗಾಗಿ ಈ ನೋಡೋಕ್ಕೆ ಸಣ್ಣ ವಿಷಯ ಅಂತ ಕಂಡ್ರೂ ಕೂಡ ಅದರದ್ದು ಪರಿಣಾಮ ದೊಡ್ಡದಿರುತ್ತೆ. ಇವತ್ತು ಕಾಳುಮೆಣಸಿನ ನರ್ಸರಿ ಮಾಡುವ ವಿಧಾನವನ್ನು ಡೂಸ್ ಆ್ಯಂಡ್ ಡೋಂಟ್ಸ್, ಹೀಗೆ ಮಾಡಿ ಹೀಗೆ ಮಾಡಬೇಡಿ ಹೇಳೋದನ್ನು ಸಾಕಷ್ಟು ನಮ್ಮ ಡಾಕ್ಟರ್ ವೇಣುಗೋಪಾಲ್ ಸರ್ ತಿಳಿಸ್ಕೊಟ್ರು. ಹಾಗಾಗಿ ಇಷ್ಟೊಂದು ನಮಗೆ ಮಾಹಿತಿ ಕೊಟ್ಟಂಥ ಡಾಕ್ಟರ್ ವೇಣುಗೋಪಾಲ್ ಸರಿಗಾಯಿತು, ಮತ್ತು ಅಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀ ರಾಮಚಂದ್ರ ಹೆಗಡೆ ಅವರು, ತೋಟದ ಮಾಲೀಕರಿಗೆ, ಅವರಿಗೆ ಕೂಡ ನಾವು ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.